ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮನೆಯಲ್ಲೇ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಿದ್ದೀನಿ. ಈ ವಿಡಿಯೋನ ನೋಡ್ತಿರೋರು ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಫುಲ್ ವಿಡಿಯೋ ನೋಡಿ. ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಕೆಲವೇ ಸಾಮಗ್ರಿಗಳಿಂದ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಮತ್ತು ಮಾಡೋದಂತೂ ತುಂಬಾ ಸುಲಭ. ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಐಸ್ ಕ್ರೀಮ್ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಹೆಲ್ದಿಯಾಗಿ ಮತ್ತು ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಬಾದಾಮನ್ನ ಒಂದು 5ರಿಂದ 6 ಅವರು ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಿ. ಗೋಡಂಬಿ ಒಂದು ಅರ್ಧ ಗಂಟೆಯಿಂದ 1 ಅವರ್ ನೆನೆಸಿದ್ರೆ ಸಾಕು. ನಾವು ಬಾದಾಮ್ ನೆನೆಸೋದಕ್ಕೆ ಆಗಲಿಲ್ಲ ಅಂದರೆ ಬಿಸಿನೀರಲ್ಲಿ ಒಂದು ಕುದಿ ಕುದಿಸ್ಬಿಟ್ಟು ಆ ನಂತರ ನಾವು ಸಿಪ್ಪೆನ ತೆಗೆದುಕೊಂಡ್ರೆ ಇನ್ಸ್ಟೆಂಟಾಗಿ ನಾವು ಬಾದಾಮನ್ನ ಈ ರೀತಿ ಸಿಪ್ಪೆನ ತೆಗಿಬೋದು. ಇಲ್ಲ ಅಂದರೆ ನಾವು ಓವರ್ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಈ ರೀತಿ ಸಿಪ್ಪೆನ ತೆಗೆದುಬಿಟ್ಟು ನಾವು ಮಾಡ್ಕೊಳ್ಬೋದು. ನೋಡಿ, ಬಾದಾಮ್ ಸಿಪ್ಪೆನೆಲ್ಲ ನಾವು ಈ ರೀತಿ ತೆಗಿಬೇಕು. ನೋಡಿ, ತೆಗೆದುಬಿಟ್ಟು ನಾನು ಇಟ್ಕೊಂಡಿದ್ದೀನಿ. ನಂತರ ನಾವು ಒಂದು ಮಿಕ್ಸಿ ಜಾರನ್ನ ಇಟ್ಕೊಳ್ತೀನಿ. ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಬಾದಾಮು ಮತ್ತು ಗೋಡಂಬಿನ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಆದ ನಂತರ ಮತ್ತೆ ಉಳಿದ ಹಾಲನ್ನು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಾಯಿಸಿ ಆರಿಸಿರುವಂತಹ ಹಾಲನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕ್ರೀಮ್ ರೀತಿ ಪೇಸ್ಟ್ ಆಗೋವರೆಗೂ ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಗೋಡಂಬಿ ಮತ್ತು ಬಾದಾಮ್ ಪೇಸ್ಟ್ನ ರೆಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕು. ಆ ನಂತರ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ನಾನೊಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಅರ್ಧ ಕಪ್ಪಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪನೂ ಗಂಟಿರಬಾರ್ದು. ಆ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಲ್ಕ್ ಪೌಡ್ರೆಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಫಸ್ಟೇ ನಾವು ಒಂದು ಸೈಡಿಗೆ ಎತ್ತಿಟ್ಕೊಳ್ಬೇಕು. ಬಾಣಲಿನ ನಾನು ತೊಗೊಂಡಿದ್ದೀನಿ. ಮೊದಲು ನಾವು ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಆ ನಂತರ ನಾವು ಹಾಲು ಹಾಕ್ಕೊಳ್ಬೇಕು. ನೀರಲ್ಲಿ ಬಾಣಲಿನ ನೆನೆಸ್ಕೊಂಡು ಆ ನಂತರ ಹಾಲು ಹಾಕೋದ್ರಿಂದ ಬೇಯಿಸ್ಕೊಳ್ಬೇಕಾದ್ರೆ ಅದು ತಳ ಹಿಡಿಯೋಲ್ಲ. ಅದರಿಂದ ನಾವು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ತಳ ಕೂಡ ಸ್ವಲ್ಪನೂ ಹಿಡಿಯೋಲ್ಲ. ಈಗ ನಂತರ ನಾವು ಸ್ಟವ್ನ ಆನ್ ಮಾಡ್ಕೊಳ್ತಿದ್ದೀನಿ. 1 ಲೀಟ್ರಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಬಿಸಿಯಾದ ನಂತರ ಕೇಸರನ್ನ ಹಾಕ್ಕೊಳ್ತಿದ್ದೀನಿ ಕಲ್ಲರ್ಗೋಸ್ಕರ. ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ನಾವು ಹಾಗೇನೂ ಸಹ ಮಾಡ್ಕೊಳ್ಬೋದು. 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದೆ. ನೀವು ಇನ್ನೂ ರುಚಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ಸಕ್ಕರೆನ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಹಾಲು ಕುದಿಬೇಕು. ಆ ನಂತರ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಲ್ಕ್ ಪೌಡ್ರನ್ನ ನಾನು ಹಾಕ್ಕೊಳ್ತಿದ್ದೀನಿ. ಮಿಲ್ಕ್ ಪೌಡ್ರ್ ಹಾಕ್ಬಿಟ್ಟು ಅದು ಹಾಲಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗೋವರೆಗೂ ನಾವು ಇದೇ ರೀತಿ ಕುದಿಸ್ಕೊಳ್ಬೇಕು. ನಾನಿಲ್ಲಿ ಸ್ಟವ್ನ ಮೀಡಿಯಮಲ್ಲೇ ಇಟ್ಕೊಂಡು ನಾನು ಅದನ್ನು ಕುದಿಸ್ಕೊಳ್ತಿದ್ದೀನಿ. ಒಂದು 5ರಿಂದ 8 ನಿಮಿಷದವರೆಗೂ ಇದೇ ರೀತಿ ಕುದ್ದ ನಂತರ ಗ್ರೈಂಡ್ ಮಾಡ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಇದೇ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ತಳ ಹಿಡಿಬಾರ್ದು. ಹಾಲಿನ ಪ್ರಮಾಣ ಇದರಲ್ಲಿ ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಇದೇ ರೀತಿ ಕುದಿಸ್ಕೊಳ್ಬೇಕು. ಅರ್ಧದಷ್ಟು ಆದ ನಂತರ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡ್ಕೊಳ್ಳೋದ್ರಿಂದ ನಾನು ಬಟರ್ ಸ್ಕಾಚ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀರು ಹಾಕಿದ ನಂತರ ನಾವು ಇದನ್ನು ಕ್ಯಾರಮೆಲ್ ಮಾಡ್ಕೊಳ್ಬೇಕು. ನಾವು ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕ್ಯಾರಮೆಲ್ನ ಮಾಡ್ಕೊಳ್ಬೇಕು. ನೋಡಿ, ಕಲರ್ ಚೇಂಜ್ ಆದ ನಂತರ ಗೋಡಂಬಿನ ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಹಾಕಿ 1 ಟೇಬಲ್ ಸ್ಪೂನಷ್ಟು ಬಟರ್ನ ಹಾಕ್ಕೊಳ್ಬೇಕು. ಗೋಡಂಬಿ ಜೊತೆ ಬಾದಾಮ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಒಂದು ಸಲ ಈ ರೀತಿ ತಿರುಗಿಸ್ಕೊಂಡಿದ ನಂತರ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ತುಪ್ಪ ಸವರಿರುವಂತಹ ಒಂದು ಪ್ಲೇಟ್ಗೆ ನಾನು ಹಾಕ್ಕೊಳ್ತಿದ್ದೀನಿ. ತಣ್ಣಗಾಗಲು ಬಿಡಬೇಕು. ಒಂದು 15ರಿಂದ 20 ನಿಮಿಷದಲ್ಲಿ ಅದು ತಣ್ಣಗಾಗುತ್ತೆ. ಪ್ಲೇಟಿಂದ ಈಗ ತೆಗೆದುಕೊಳ್ಳೋಣ. ನೋಡಿ, ಬಟರ್ ಸ್ಕಾಚು ಯಾವ ರೀತಿ ಬಂದಿದೆ. ಸ್ವಲ್ಪನೂ ಕೂಡ ತಳ ಅಂಟಿಲ್ಲ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಬಟರ್ ಸ್ಕಾಚ್ನ ಪುಡಿ ಮಾಡ್ಕೊಳ್ಬೇಕು. ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಬಾರ್ದು. ಅದು ಪೂರ್ತಿ ಪೌಡ್ರ್ ಥರ ಆಗಿಬಿಡುತ್ತೆ. ಈ ರೀತಿ ನಾವು
ಚಚ್ಚಿಬಿಟ್ಟು ಹಾಕೋದ್ರಿಂದ ಈ ರೀತಿ ತರಿ ತರಿಯಾಗಿ ಬರುತ್ತೆ ನೋಡಿ. ಈ ರೀತಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಬಟರ್ ಸ್ಕಾಚ್ನ ಮಾಡ್ಕೊಳ್ಬೋದು. ನಾವು ಈ ರೀತಿ ಮಾಡಿಕೊಂಡು ಒಂದು 6 ಮಂತ್ವರೆಗೂ ನಾವು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ನೋಡಿ. ಈಗ ಹಾಲೆಲ್ಲ ತಣ್ಣಗಾಗಿದೆ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಹಾಲಿನೊಂದಿಗೆ ನಾನಿಲ್ಲಿ ಕೆನೆನ ಹಾಕ್ಕೊಳ್ತಿದ್ದೀನಿ. 2ರಿಂದ 3 ದಿವಸದೊಳಗಿನ ಹಾಲಿನ ಕೆನೆ ಮಾತ್ರ ಹಾಕ್ಕೊಳ್ಬೇಕು, ಜಾಸ್ತಿ ದಿವಸದ ಹಾಕ್ಕೊಳ್ಬಾರ್ದು. ನಾನಿಲ್ಲಿ ಪೈನಾಪಲ್ ಎಸೆನ್ಸ ಒಂದು 2 ಹನಿಗಳಷ್ಟು ನಾನು ಹಾಕ್ಕೊಂಡಿದ್ದೀನಿ. ಹಾಲಿನ ಕೆನೆ ಬದಲು ವಿಪ್ಪಿಂಗ್ ಕ್ರೀಮ್ ಇದ್ದರೆ ನಾವು ವಿಪ್ಪಿಂಗ್ ಕ್ರೀಮ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 2 ನಿಮಿಷದವರೆಗೂ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಫುಲ್ ಕ್ರೀಮ್ ರೀತಿ ಬರಬೇಕು, ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ. ಆ ನಂತರ ಮಾಡ್ಕೊಂಡಿರುವಂತಹ ಬಟರ್ ಸ್ಕಾಚ್ನ ಹಾಕ್ಕೊಳ್ತಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಬಟರ್ ಸ್ಕಾಚ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಸಿಂಪಲ್ಲಾಗಿ ನಾವು ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಈಗ ಒಂದು ಬಾಕ್ಸ್ಗೆ ನಾವು ಹಾಕ್ಕೊಳ್ಳೋಣ. ಬಾಕ್ಸು ಅಥವಾ ಯಾವುದೇ ಒಂದು ಪಾತ್ರೆ ಇದ್ದರೂ ಪರವಾಗಿಲ್ಲ, ಈ ರೀತಿ ನಾವು ಹಾಕ್ಕೊಳ್ಬೇಕು. 8 ಅವರ್ ನಾವು ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ನಾವು ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಈಗ ನಾವು ಅದನ್ನು ಮುಚ್ಚಿಬಿಟ್ಟು ಡೀಪ್ ಫ್ರಿಜ್ಗೆ ಇಟ್ಕೊಳ್ಳೋಣ ನೋಡಿ. ನಾನಿಲ್ಲಿ ಒಂದು 8 ಅವರು ಬಿಡ್ತಿದ್ದೀನಿ. 8 ಅವರ್ ಆದ ನಂತರ ನೋಡೋಣ ಯಾವ ರೀತಿ ಬಂದಿದೆ ಅಂತ ನೋಡಿ. ಐಸ್ ಕ್ರೀಮ್ ಈಗ ಗಟ್ಟಿಯಾಗಿದೆ. ಸ್ವಲ್ಪ ನೀರಿಗೆ ಇಟ್ಬಿಟ್ಟು ಆ ನಂತರ ನಾವು ಅದನ್ನು ತೆಗಿಬೋದು ನೋಡಿ. ಒಂದು ಸ್ಪೂನಲ್ಲಿ ನಾವು ತೆಗಿಯೋಣ ಯಾವ ರೀತಿ ಬಂದಿದೆ ಅಂತ. ತುಂಬಾ ಸಿಂಪಲ್ಲಾಗಿ ಮತ್ತು ರುಚಿಯಾಗಿರುವಂತಹ ಬಟರ್ ಸ್ಕಾಚ್ ಐಸ್ ಕ್ರೀಮ್ನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಒಂದು ಸತಿ ಈ ವಿಡಿಯೋನ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಬೇಸಿಗೆಯ ಬಿಸಿಲಿಗೆ ಕೂಲಾಗಿರುವಂತಹ ಐಸ್ ಕ್ರೀಮು ತುಂಬಾ ರುಚಿಯಾಗಿ ಮತ್ತು ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಳ್ತೀನಿ. ಅದ್ರ ಮೇಲೆ ನಾವು ಬಟರ್ ಸ್ಕಾಚ್ನ ಈ ರೀತಿ ಉದುರಿಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ. ಈ ರೀತಿ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಿದ್ದೀನಿ. ಕೆಲವೇ ಸಾಮಗ್ರಿಗಳಿಂದ, ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳಿಂದ ನಾನು ಮಾಡಿ ತೋರಿಸಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.